ಮೈಸೂರಿನಲ್ಲೇ ಎಸ್ ಜಾನಕಿ ಸ್ಮಾರಕ ನಿರ್ಮಾಣ ಆಗಲಿ ಅಂತ ಏನೋ ಈಗ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಮೈಸೂರಿನಲ್ಲೇ ಅವರ ಒಂದು ಸ್ಮಾರಕ ಆಗಬೇಕು, ಸ್ವರ ಸಾಮ್ರಾಜ್ಞಿಯ ಸ್ಮಾರಕ ನಿರ್ಮಾಣ ಆಗಬೇಕು ಅಂತ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಹಂಸಲೇಖ ಈಗ ಮನವಿಯನ್ನು ಮಾಡಿದ್ದಾರೆ. ಗಾಯಕಿ ಜಾನಕಿ ವಿಧಿವಶರಾಗಿದ್ದು ಮೈಸೂರಿನಲ್ಲೇ ಅವರ ಸ್ಮಾರಕ ಆಗಬೇಕು, ಎಸ್ ಜಾನಕಿ ಅವರ ಸ್ಮಾರಕ ನಿರ್ಮಾಣ ಆಗಲಿ ಅಂತ ಸ್ವರ ಸಾಮ್ರಾಜ್ಞಿಯ ಸ್ಮಾರಕಕ್ಕೆ ನಾದ ಬ್ರಹ್ಮ ಧ್ವನಿಗೂಡಿಸಿದ್ದಾರೆ. ಇಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಹಂಸಲೇಖ ಮನವಿಯನ್ನ ಮಾಡಿದ್ದಾರೆ. ಗಾಯಕಿ ಜಾನಕಿ ವಿಧಿವಶರಾಗಿದ್ದು ದುಃಖದ ಸಂಗತಿ. ಕರ್ನಾಟಕದ ಮೇಲೆ ಜಾನಕಿ ದಿನಗಳು ಇದೊಂದು ಸಂಸ್ಕೃತಿಗೆ ಕೋಡು ಬರೆಸ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ಮೈಸೂರು ಅಂದರೆ ಒಂದು ಸಂಗೀತದ ಪರಂಪರೆಯ ಒಂದು ಸ್ಥಾನ. ಕರುನಾಡು ಅಂದರೆ ಹಾಡು ಮತ್ತು ಸಂಸ್ಕೃತಿಗೆ ಶ್ರೇಷ್ಠವಾದ ಜಾಗ. ಇಂಥ ರಾಜ್ಯಕ್ಕೆ ಒಂದು ಸಾಂಸ್ಕೃತಿಕ ಕೋಡು ಮೂಡಿಸ್ಕೊಳ್ಳುವಂಥ ಒಂದು ಸಂದರ್ಭ ನಮಗೆ ಒದಗಿ ಬಂದಿದೆ. ಸುಮಾರು 5-6 ವರ್ಷಗಳಿಂದಲೇ ಜಾನಕಮ್ಮವರು ನನ್ನ ಕಡೆಯ ದಿನಗಳು ಕರುನಾಡಲ್ಲಾಗಬೇಕು, ಅದರಲ್ಲೂ ಮೈಸೂರಲ್ಲಿ ನಾನು ಇರಬೇಕು ಅಂತ ಅವರು ಆಸೆ ಪಟ್ಟಿದ್ದರು. ಇಬ್ಬರು ಶ್ರೇಷ್ಠ ಗಾಯಕರು ಈ ಕರುನಾಡನ್ನು ಅಷ್ಟು ಮೆಚ್ಚಿದ್ದಾರೆ. SPB ಅವರು ಕೂಡ ನಾನು ಮುಂದೆ ಹುಟ್ಟಿದ್ರೆ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಆಸೆ ಪಟ್ಟಿದ್ದಾರೆ. ಈಕೆ ಕೂಡ ಮರುಜನ್ಮದಲ್ಲಿ ನಂಬಿಕೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅದರನ್ನೇ ಕಡೆ ದಿನಗಳು ಮೈಸೂರಲ್ಲಿರಬೇಕು ಅಂತ ಆಸೆಪಟ್ಟು ಅವರು ತಮ್ಮ ಶಿಷ್ಯನ ಒಂದು ಫಾರ್ಮ್ ಹೌಸ್ನಲ್ಲಿ ವಾಸ ಮಾಡಿದರು. ಈಗ ಅವರದು ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ, 88 ವರ್ಷಗಳ ಒಳ್ಳೆಯ ಜೀವನವನ್ನು ಅವರು ಕಳೆದಿದ್ದಾರೆ. ಅವರಿಗೆ ಎಲ್ಲ ಭಾಷೆಯೂ ಪ್ರಿಯ, ಎಲ್ಲ ದೈವಗಳೂ ಪ್ರಿಯ, ಎಲ್ಲ ಧರ್ಮಗಳೂ ಪ್ರಿಯ. 6 ದಶಕಗಳ ಕಾಲ ತಮ್ಮ ಸಂಗೀತದಲ್ಲಿ ಅವರು ಎಲ್ಲವನ್ನು ಆರಾಧಿಸಿ ಪೂಜಿಸಿದ್ದಾರೆ. ಅಂಥ ತಾಯಿ ಇವತ್ತು ಮೈಸೂರಿನಲ್ಲಿ ಮಣ್ಣಾಗುವ ಮುಂಚೆ ನಾವು ಕಣ್ತೆರೆದಿದ್ದೇವೆ. ಈಗ ಅವರ ಪ್ರಿಯ ಶಿಷ್ಯನ ಜಾಗದಲ್ಲಿ ಅವರ ಸಮಾಧಿ ಆಗಲಿದೆ. ನಾನು ನಮ್ಮ ಕರ್ನಾಟಕದ ಸಂಗೀತ ಸಂಘದ ಪರವಾಗಿ ಒಂದು ನಿರ್ಧಾರ ತೆಗೆದುಕೊಂಡು ಇವತ್ತು ಹೇಳ್ತಾ ಇದ್ದೀನಿ. ಆ ಶಿಷ್ಯ ಒಪ್ಪಿದರೆ, ಅವ್ರ ಕುಟುಂಬದವರು ಒಪ್ಪಿದರೆ, ನಾವು ಅಲ್ಲಿ ಜಾನಕಮ್ಮನವರ ಬೃಹತ್ ಧ್ಯಾನ ಮಂಟಪದ ಒಂದು ಮೆಮೋರಿಯಲನ್ನು ನಿರ್ಮಿಸ್ತೇವೆ. ಅದಕ್ಕೆ ನಮ್ಮ ಸಂಗೀತದ ಸಂಘದ ಪೂರ್ತಿ ನೆರವೇರುತ್ತೆ. ಸಾರ್ವಜನಿಕರು, ಅವರ ಅಭಿಮಾನಿಗಳು, ಸರ್ಕಾರ ಇದ್ರ ಜೊತೆಯಲ್ಲಿ ಕೈಗೂಡಿಸ್ಬೇಕು ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು. ಇದೊಂದು ಇದು ಹಂಸಲೇಖರವರ ಭಾವುಕ ಮಾತುಗಳಾಗಿರುವಂಥದ್ದು. ಅಂದರೆ ಎಸ್ ಜಾನಕಿ ಅಮ್ಮನವರಿಗೆ ಕರುನಾಡಿನ ಮೇಲಿದ್ದಂತಹ ಪ್ರೀತಿಯ ಬಗ್ಗೆ ಅವರು ಇಲ್ಲಿ ಹೇಳಿದ್ದಾರೆ. ಕೊನೆಯ ಕ್ಷಣಗಳನ್ನು ನಾನು ಕರ್ನಾಟಕದಲ್ಲಿ, ಅದು ಮೈಸೂರಿನಲ್ಲೇ ಕಳಿಬೇಕು ಅನ್ನುವಂಥದ್ದು ಎಸ್ ಜಾನಕಿ ಅಮ್ಮನವರ ಒಂದು ಆಸೆಯಾಗಿತ್ತು. ಅದರಂತೆಯೇ ಅವರು ಮೈಸೂರಿನಲ್ಲೇ ಇದ್ದರು. ಹಾಗಾಗಿ ಅವರ ಏನು ಈಗ ಜಾನಕಿ ಅಮ್ಮನವರ ಒಂದು ಮಧುರ ಕಂಠಕ್ಕೆ ಸಾಕಷ್ಟು ಜನ ಅಭಿಮಾನಿಗಳಿದ್ದರು. ಇದೀಗ ಮಕ್ಕಳು ಸಂಗೀತದ ಮೂಲಕವಾಗಿ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಿದ್ದಾರೆ, ಹಾಡಿನ ಮೂಲಕವಾಗಿ ಅವರಿಗೆ ಗೌರವವನ್ನು ಸೂಚಿಸ್ತಿದ್ದಾರೆ.
ಆವರಿಸು ನನ್ನ ಸ್ವಾಮಿ ತೆರೆಯೋ ಬಾಗಿಲನು ಪೂಜಿಸಲೆಂದೇ ಹೂಗಳ ತಂದೆ